ಎಲ್ರಿಗೂ ನಮಸ್ಕಾರ. ಸೊ ಯಾರ್ಯಾರು ಐಫೋನ್ ಯೂಸ್ ಮಾಡ್ತಾ ಇದ್ದಾರೆ ಗೊತ್ತಾ, ಅವ್ರಿಗೊಂದು ಗುಡ್ ನ್ಯೂಸ್ ಇದೆ. ಸೊ ತುಂಬ ವರ್ಷಗಳಿಂದ ನಾವು ತುಂಬ ವೇಟ್ ಮಾಡ್ತಾ ಇದ್ವಿ, ಯಾವಾಗ ಇದು ಬರುತ್ತೆ ಇಂಡಿಯಾಗೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಆ ಟೈಮ್ ಕೊನೆಗೂ ಬಂದೇ ಬಿಡ್ತು. ಸೊ ಇನ್ಮೇಲೆ ಫ್ರಮ್ ಅಕ್ಟೋಬರ್ 2026ಇಂದ ನಾವು ಐಫೋನಲ್ಲಿ ಕೂಡ ಆ್ಯಪಲ್ ಪೇ ಕೂಡ ನಾವು ನೋಡ್ಕೊಬೋದು. ಅದು ನಿಮಗೆ ಐಫೋನ್ಗೂ ಕೂಡ ಕಂಫರ್ಟಬಲ್ ಇರುತ್ತೆ, ಜೊತೆಗೆ ನಿಮ್ಮ ಆ್ಯಪಲ್ ವಾಚ್ಗೂ ಕೂಡ ಕಂಫರ್ಟಬಲ್ ಇರುತ್ತೆ. ಸೊ ನಮಗೆ ಪ್ರೀವಿಯಸ್ಸು ರೂಮರ್ಸ್ ಏನಿದ್ದು ಅಂತ ಹೇಳಿದ್ರೆ ಸೆಪ್ಟೆಂಬರ್ 2026ಗೆ ಇದು ಇಂಡಿಯಾಗೆ ಬರುತ್ತೆ ಅಂತ ಇತ್ತು. ಬಟ್ ಇವಾಗ ಬರ್ತಾ ಇರೋ ಸ್ಟ್ರಾಂಗ್ ರೂಮರ್ಸ್ ಏನು ಹೇಳ್ತಾ ಇದೆ ಅಂದರೆ ಅಕ್ಟೋಬರ್ 2026ಗೆ ಇದು ಇಂಡಿಯಾಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಇದು ಹೇಗೆ ಯು ಪಿ ಐಗೆ ಸಪೋರ್ಟ್ ಮಾಡುತ್ತಾ, ಯಾವ್ಯಾವ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಇರುತ್ತೆ, ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವು ನೋಡ್ತಾ ಇರೋ ಮಂಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ಇದು ಆ್ಯಪಲ್ ಪೇ ಅಂದರೆ ಏನದು ಸಿಂಪಲ್ಲಾಗಿ ನಮಗೆ ಅರ್ಥ ಆಗೋ ಥರ ಹೇಳಬೇಕು ಅಂತ ಹೇಳಿದ್ರೆ, ಸೊ ಆ್ಯಪಲ್ ಪೇ ಅಂದರೆ ಇದೊಂಥರ ನಾವು ಡೈಲಿ ಯೂಸ್ ಮಾಡೋ ಫೋನ್ಪೇ ಅಥವಾ ಗೂಗಲ್ ಪೇ ಅಂತ. ಬಟ್ ಇದರಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇದೊಂದು ಡಿಜಿಟಲ್ ಪೇಮೆಂಟ್ ಸರ್ವಿಸ್ ಆಗಿರೋದ್ರಿಂದ ಸೊ ಪ್ರೆಸೆಂಟು ಓನ್ಲಿ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ಗೆ ಮಾತ್ರ ಇದು ಕಂಫರ್ಟಬಲ್ ಇದೆ. ಉದಾಹರಣೆಗೆ ನೀವು ಐಫೋನಲ್ಲಿ ಸೊ ಆ್ಯಪಲ್ ಪೇ ಅಂತ ಒಂದು ಆಪ್ಷನ್ನೇ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನ ನೀವು ಅದರಲ್ಲಿ ಸೇವ್ ಮಾಡ್ಕೊಬೇಕಾಗುತ್ತೆ, ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೀವೆಲ್ಲರೂ ಶಾಪಿಂಗ್ ಹೋದಾಗ POS ಮಿಷನ್ ಜಸ್ಟ್ ಟ್ಯಾಪ್ ಮಾಡಿ ನಿಮ್ಮ ಫೇಸ್ ರೆಕಾಗ್ನಿಷನ್ ಅಥವಾ ID ಏನಾರು ಹಾಕಿದ್ದಾರೆ ಅಂತಂದರೆ ಬೈ ಡಿಫಾಲ್ಟು ಸೊ ನೀವು ಸಿಸ್ಟಮ್ನ ಅದು ಅಮೌಂಟು ಆಟೋಮೆಟಿಕ್ಕಾಗಿ ನಿಮ್ಮ ಕಾರ್ಡಿಂದ ಕಟ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಿಮ್ಮ ಯಾವುದೇ ಫಿಸಿಕಲ್ ಕಾರ್ಡ್ ಆಗಲಿ ಇದಕ್ಕೆ ನೆಸೆಸಿಟಿ ಇರೋದಿಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ಯಾವಾಗ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ ಅಂತ, ಸೊ ನಾನು ಆಗಲಿ ಇಂಟ್ರೊಡಕ್ಷನಲ್ಲಿ ಹೇಳಿರೋ ಥರನೇ ಸೊ ಇಂಡಿಯಾದಲ್ಲಿ ನಿಮಗೆ ಅಕ್ಟೋಬರ್ 2026 ಲಾಂಚ್ ಆಗ್ಬೋದು ಅಂತ ರೂಮರ್ಸ್ ಇದೆ. ಬಟ್ ನಿಮಗೆ ಆ್ಯಪಲ್ ಕಡೆಯಿಂದ ಯಾವುದೇ ರೀತಿ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಆಗ್ಬೋದು ಅಂತ ನ್ಯಾಷನಲಲ್ಲಿ ನ್ಯೂಸ್ ಕೂಡ ಇದೆ. ಸೊ ಪ್ರೀವಿಯಸ್ ಏನಿತ್ತು ಅದು ಸೆಪ್ಟೆಂಬರ್ಗಿತ್ತು, ಬಟ್ ಇವಾಗ ಅದು ಪೋಸ್ಟ್ಪೋನ್ ಆಗಿ ಸೊ ಅಕ್ಟೋಬರ್ಗೆ ಬಂದಿದೆ. ಅಕ್ಟೋಬರಲ್ಲಿ ನಿಮಗೆ ಲಾಂಚ್ ಆಗುತ್ತೆ. ಈವನ್ ನಿಮ್ಗೆ ಏನಾದರೂ ಅಕ್ಟೋಬರಲ್ಲಿ ಲಾಂಚ್ ಆಗಿಲ್ಲ, ಬೇರೆ ಏನಾಯಿತು ಪೋಸ್ಟ್ಪೋನ್ ಆಗಿದ್ದಾರೆ ಅಂತಂದರೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ನಮ್ಗೆ ಇದ್ರ ಬಗ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ UPI ಸಪೋರ್ಟ್ ಇರುತ್ತಾ ಅಂತ. ಬಟ್ UPI ಅಂತ ಹೇಳಿದ್ರೆ ನಾವು ಹೆಂಗೆ ಇವಾಗ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ದೀವಲ್ಲ ಅದೇ ಥರ. ಬಟ್ ಆ್ಯಸ್ ಪರ್ ರಿಪೋರ್ಟ್ಸ್ ಪ್ರಕಾರ ಪ್ರೆಸೆಂಟು ಲಾಂಚ್ ಮಾಡಿದಾಗ ನಿಮಗೆ ಯಾವುದೇ ರೀತಿಯ UPI ಸಪೋರ್ಟ್ ಸಿಗೋದಿಲ್ಲ ಇದರಲ್ಲಿ. ಸೊ ಓನ್ಲಿ ನಿಮಗೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ನೀವು ಪೇ ಮಾಡ್ಬೋದು. ಸೊ ಬಟ್ ಇದಕ್ಕೆ ತೊಗೊಬೇಕು ಅಂತ ಹೇಳಿದ್ರೆ NPC ಅವರ ಅಪ್ರೂವಲ್ ತೊಗೊಬೇಕು, ಪರ್ಮಿಷನ್ ತೊಗೊಬೇಕು, ಲೈಸೆನ್ಸ್ ಕೂಡ ತೊಗೋಬೇಕಾಗುತ್ತೆ ಇದನ್ನು ಯೂಸ್ ಮಾಡೋದಕ್ಕೆ. ಬಟ್ ಆ್ಯಸ್ ಆಫ್ ನೌ ಓನ್ಲಿ ಡೆಬಿಟ್ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡ್ ಮಾತ್ರ ಆ್ಯಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇನ್ ಫ್ಯೂಚರಲ್ಲಿ ಬೇಕಾದ್ರೆ ನೀವು ಆ್ಯಪಲ್ ಪೇ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಯೂಸಿಂಗ್ ಇವರ ಬ್ಯಾಂಕ್ ಅಕೌಂಟ್ದು UPI. ಸೊ ಇನ್ನು ನೆಕ್ಸ್ಟು ಆ್ಯಪಲ್ ಪೇ ಯಾವ ಥರ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನಾನೊಂದು ಎಕ್ಸಾಂಪಲ್ ಮುಖಾಂತರ ಹೇಳೋಕೆ ಹೋಗ್ತೀನಿ. ಒಂದು ರೆಸ್ಟೋರೆಂಟ್ಗೆ ನೀವೇನಾದ್ರು ಹೋಗಿದ್ದೀರಾ, ಅಲ್ಲಿ ನಿಮ್ಮ ಎಲಿಜಿಬಲ್ ಕಾರ್ಡನ್ನು ನೀವು ಆ್ಯಪಲ್ ವಾಲೆಟ್ನಲ್ಲಿ ಆ್ಯಡ್ ಮಾಡ್ಕೊಬೇಕು. ಸೊ ಅದು ಪೇಮೆಂಟ್ ಮಾಡಬೇಕು ಆದರೆ ನಿಮ್ಮ ಐಫೋನ್ ಅಥವಾ ಆ್ಯಪಲ್ ವಾಚನ್ನು ಕಾಂಟ್ಯಾಕ್ಟ್ಲೆಸ್ POS ಟರ್ಮಿನಲ್ ಹತ್ರ ತೊಗೊಂಬರ್ಬೇಕಷ್ಟೇ. ಅದು ನಿಮ್ಮ ಫೇಸ್ ID ಅಥವಾ ಟಚ್ ID ಅಥವಾ ಡಿವೈಸ್ ಅಥೆಂಟಿಕೇಷನ್ ಮೂಲಕ ಪೇಮೆಂಟ್ ಆಥರೈಸ್ನ ಮಾಡುತ್ತೆ. ಸೊ ಅಂದರೆ ವಾಲೆಟ್ನಲ್ಲಿ ಯಾವುದೇ ರೀತಿಯ ಫಿಸಿಕಲ್ ಕಾರ್ಡ್ನ ಅವಶ್ಯಕತೆ ಇರೋದಿಲ್ಲ. ಇದು ಎಸ್ಪೆಷಲಿ ಆ್ಯಪಲ್ ವಾಚ್ ಯೂಸರ್ ಮಾಡೋಕ್ಕೆ ತುಂಬಾ ಕನ್ವೀನಿಯೆಂಟು. ಸೊ ಕೊನೆಯದು ಇದು ಆ್ಯಪಲ್ ಪೇ ಬಂದು ಇಂಡಿಯಾದಲ್ಲಿ ಸಕ್ಸಸ್ಫುಲ್ ಆಗುತ್ತಂತ. ಬಟ್ ಇಲ್ಲೇ ಇರೋದವ್ರಿಗೆ ದೊಡ್ಡ ಚಾಲೆಂಜು ಏನಕ್ಕಂತ ಹೇಳಿದ್ರೆ, ಇವಾಗ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲರೂ ಫೋನ್ಪೇ ಗೂಗಲ್ ಪೇದಲ್ಲೇ ಇದ್ದಾರೆ. ಬಟ್ ಇವ್ರೇನು ತೊಗೊಂಡು ಬರ್ತಾ ಇದ್ದಾರೆ ಅಂದರೆ ಕಾರ್ಡ್ನ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡಬಹುದು ಅಂತ. ಈ ಒಂದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅಥವಾ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಜನ ಸ್ವಿಚ್ ಆಗಬೇಕು UPI ಟು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗೆ ಸ್ವಿಚ್ ಆಗಬೇಕು. ಅದನ್ನು ಹೆಂಗೆ ಆ್ಯಪಲ್ ಅವರು ಅದನ್ನು ಟ್ಯಾಕಲ್ ಮಾಡ್ತಾರೆ, ಅದನ್ನು ಹೆಂಗೆ ಓವರ್ಕಮ್ ಮಾಡ್ತಾರೆ ಅನ್ನೋದೇ ಅವ್ರಿಗೆ ದೊಡ್ಡ ಚಾಲೆಂಜು. ಸೊ ಕನ್ಕ್ಲೂಷನ್, ಸೊ ಒಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ ಆ್ಯಪಲ್ ಪೇ ಭಾರತಕ್ಕೆ ಬರತಕ್ಕಂಥ ಚಾನ್ಸಸ್ಸು ತುಂಬಾ ಇದೆ. ಸೊ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಅಕ್ಟೋಬರ್ 2026 ಲಾಂಚ್ ಆಗ್ಬೋದು ಅದು. ಸೊ ಆರಂಭದಲ್ಲಿ ಸ್ಟಾರ್ಟಿಂಗಲ್ಲಿ UPI ಸಪೋರ್ಟ್ ಇಲ್ಲದೇ ಇದ್ರೂ ಕೂಡ ಕಾರ್ಡ್ ಬೇಸ್ಡ್ ಆಗಿರೋದನ್ನು ಟ್ಯಾಪ್ ಆ್ಯಂಡ್ ಪೇ ಇರೋದ್ರಿಂದ ಸೊ ಮೇ ಬಿ ಅವ್ರಿಗೆ ಸ್ವಲ್ಪ ಎಲ್ಲೋ ಏನಂತಾರೆ ಅದಕ್ಕೆ ಸ್ವಲ್ಪ ಸಕ್ಸಸ್ಫುಲ್ ಆಗೋದು ಕಡಿಮೆ ಆಗ್ಬೋದು. ಬಟ್ ಇನ್ ಫ್ಯೂಚರ್ ಯೂಸ್ ಮಾಡ್ತಾ ಸೊ ಓವರ್ಕಮ್ ಮಾಡ್ತಾರೆ. ಸೊ UPI ಸಪೋರ್ಟ್ ಇಲ್ಲ ಅಂದ್ರೂ ಕೆಲವು ಜನ ಅದನ್ನು ಯೂಸ್ ಮಾಡ್ತಾರಾ, ಅಥವಾ UPI ಬರೋವರೆಗೂ ಯೂಸ್ ಮಾಡ್ತಾರಾ, ಅಥವಾ ಪ್ರೆಸೆಂಟು ಏನಾಗಿದೆ ಕಾರ್ಡ್ನ ಆ್ಯಡ್ ಮಾಡ್ಕೊಂಡು ಯೂಸ್ ಮಾಡ್ತಾರಾ ಅನ್ನೋದನ್ನ ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ನೀವು UPI ಬರೋದ್ರಿಂದ ವೇಟ್ ಮಾಡ್ತಿರೋ ಕಾರ್ಡ್ನ ಆ್ಯಡ್ ಮಾಡ್ಕೊಂಡು ಯೂಸ್ ಮಾಡ್ತೀರ ಅದನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ಇದೇನಾದ್ರು ಇಷ್ಟ ಆಯಿತು ಅಂತೇಳಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.